ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರವೀಣ್ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನನ್ನ ಮಗನಿಗೆ ಮುಡಿ ಕೊಡೋಣ ಅಂತ ಕರ್ಕೊಬಂದಿದ್ದೀವಿ. ಇದು 2ನೇ ಮುಡಿ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮುಡಿ ಕೊಡೋಣ ಅಂತ ಕರ್ಕೊಬಂದಿದ್ದೀನಿ. ಹಾಯ್ ಮಾಡೋ. ಹಾಯ್ ಹಾಯ್ ಹಾಯ್. ಬನ್ನಿ ಗೈಸ್, ಇವಾಗ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಹಾಕಿಸ್ಕೊಂಡು ಮುಡಿ ಕೊಡ್ಸೋಣ. ಅವ್ರು ಬಂದಿದ್ದಾರೆ, ತೋರಿಸ್ತೀನಿ. ನಡಿ ಮೇಲತ್ತದ ಹೆಂಗೆ ಈಗ ಹಿಂದೆ ಹೋಗ್ರಿ. ಹೆಂಗ್ ನೋಡ್ತಾವ. ಏಯ್ ಸುಮ್ಮ ಇರು ಚಿನ್ನ, ಸುಮ್ಮ ಇರು. ನೋಡು ಅಲ್ಲಿ ತಾತ, ಅಲ್ಲಿ ಅಲ್ಲಿ ಮಮ್ಮಿ. ಹಂಗ್ ಮಾಡ್ಬಾರ್ದು, ಹಂಗ್ ಮಾಡ್ಬಾರ್ದು. ಇವನ್ಗೆ ಫಸ್ಟ್ ಹಂಗೆ ಮಾಡಿದ್ದು, ಸಖತ್ ಅಳ್ತಾ ಇದ್ನಾ ಅವಾಗ ಹಂಗೆ ಮಾಡಿದ್ದು. ಏಯ್ ಬುಡ್ಡು, ಗುಂಡಿ ನಡೀರಿ, ಬನ್ನಿ ಸ್ನಾನ ಮಾಡ್ಸೋಣ, ಬನ್ನಿ. ಮುಡಿ ಕೊಡಿಸ್ಬೇಕಾದ್ರೆ ಏನು ಅಳ್ತಿರ್ಲಿಲ್ಲ. ಮುಡಿ ಕೊಡ್ಸಾದ್ಮೇಲೆ ಕೂದಲು ಹೋಗಿರೋದು ನೋಡಿ ಮುಟ್ಕೊಂಡು ಅಳ್ತಾ ಇದ್ದಾನೆ. ಅದಕ್ಕೆ ಹಾಲು ಕೊಡೋಣ ಅಂತ ಎತ್ಕೊಳ್ತಾ ಇದ್ದೆ. ಏನು ಡಿಫ್ರೆನ್ಸ್ ಇಲ್ಲ ಅಷ್ಟೊಂದು. ರೆಡಿ, ಗಂಧ ಹಾಕ್ಸೋಣ. ವಿಲನ್ ಐತನಲ್ಲ, ವಿಲನ್ ಅವ್ರು ಮಾಡಿ ಬಿಡಿ ಬಿಟ್ಟೆ ಕೊಡೋದ್ರೆ ಇಷ್ಟ ಅಂತ ಗೊತ್ತಾ ಅಂದನಲ್ಲ. ಏಯ್ ಹೇಯ್ ಅವಿನಾಶ ಇದ್ದಾನೆ. ಏ ನಡಿ, ಗಂಧ ಹಾಕ್ಸೋಣ. ಅಂದ್ಬಿಟ್ರೆ ಅಳ್ತಾನೆ. ಏನು ನೋಡಲ್ಲ, ನೋಡಲ್ಲಿ ಬಿಳಿ ನಾಮ ಆದರೆ ಇಟ್ಕೋತಾರೆ. ಸಾಕು. ಇಲ್ಲಿ ಮನಸ್ವಿ, ಮನಸ್ವಿ ಏನು ಡಿಫ್ರೆನ್ಸ್ ಅನ್ಸಲ್ಲ ಅಲ್ವಾ? ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಮುಡಿ ಎಲ್ಲ ಮುಗಿಸ್ಕೊಂಡು ಅವ್ರಿಗೆ ದಕ್ಷಿಣೆ ಕೊಟ್ಬಿಟ್ಟು ನಾವು ನಮ್ಮೂರ ಹತ್ರನೇ ತಾಯಿ ಮುದ್ದಮ್ಮ ದೇವಸ್ಥಾನ ಇದೆ. ಅಲ್ಲಿ ಆದಷ್ಟು ಕದೆ ಉದ್ಭವ ಆಗಿರುವಂತಹ ಒಂದು ನಾಗದೇವತೆ ತಾಯಿ ಮುದ್ದಮ್ಮ ಅಂತ, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಓಡ್ತಾ ಇದ್ದೀವಿ. ಅದು ತುಂಬಾ ಪವರ್ಫುಲ್ ದೇವರು. ಅಲ್ಲಿ ನಾನು ಈಗ ಹೊಸ ದೇವಸ್ಥಾನನ ಕಟ್ಟಿದ್ದಾರೆ. ಮೊದಲು ಒಂದು ಮಾಮೂಲಿ ಗುಡಿಸ್ಲಲ್ಲೇ ಅವ್ರು ಇದ್ದಿದ್ದು, ಹಸೆಕಲ್ಲು ಅಂತ ಹೇಳ್ತಾರಲ್ವ, ಅದ್ರ ಮೇಲೆ ಹುತ್ತ ಎಲ್ಲ ಬೆಳ್ಕೊಂಡು ಅಲ್ಲೇ ಪೂಜೆ ಎಲ್ಲ ಮಾಡ್ತಿದ್ರು. ಆಮೇಲೆ ಅಲ್ಲಿ ಉಳ್ಕಲೆಲ್ಲ ಇರೋದು, ಅಲ್ಲಿ ಒಂದು ಹಾಲನ್ನ ಒಂದು ಬೌಲಲ್ಲಿ ಇಡೋರು, ಹಾವು ಬಂದು ಕುಡ್ಕೊಂಡು ಹೋಗೋದು. ಅದೇ ಇವಾಗ ಅದನ್ನೆಲ್ಲ ನಾನು ರಿಯಲ್ಲಾಗೆ ನೋಡಿದ್ದೀನಿ. ಹಾಗೆ ಇವಾಗ ಅದನ್ನು ದೇವಸ್ಥಾನನ ಅಲ್ಲೇನಿದೆ ಆ ಹುತ್ತನ
ಸುತ್ತ ಅದನ್ನೇನು ಇದು ಮಾಡಿದಿರ ಬೇರೆ ಕಡೆ ಅದೇನು ಗುಡಿಸ್ಲ ಥರ ಗರಿಲಿ ಕಟ್ಟಿದ್ರು ಅದನ್ನು ಮಾತ್ರ ಅದನ್ನು ತೆಗ್ದು ಇವಾಗ ದೇವಸ್ಥಾನನ ಕಟ್ಟಿದ್ದಾರೆ. ತೋರಿಸ್ತೀನಿ ಬನ್ನಿ, ಇದೇ ದೇವಸ್ಥಾನ. ಆ ಅಜ್ಜಿಯವರು ಬೆಂಗಳೂರಿಗೆ ಹೋಗಿದ್ರಂತೆ, ಏನೋ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ. ಇದೇ ದೇವರು ನೋಡ್ತಾ ಇರ್ಬೋದು ಅಲ್ಲಿ. ನೋಡಿ ನಾನು ಹೇಳಿದ್ನಲ್ವ ನಿಮಗೆ ಹಾವು ಅಲ್ಲಿ ಬಂದು ಹಾಲು ಕುಡ್ದೋಗುತ್ತೆ ಅಂತ, ನೋಡ್ತಿರ್ಬೋದು ನೀವು. ತುಂಬಾ ಪವರ್ಫುಲ್ ದೇವರಿದು. ಅಲ್ಲಿ ಸಂಚಾರ ಎಲ್ಲ ಮಾಡ್ತಿರುತ್ತಂತೆ ಅದು ಸರ್ಪ. ನಾವು ಸರಿ ಆಯಿತು ಈ ಹೊರಗಡೆಯಿಂದ ನೋಡೋಕ್ಕಾಗದೇ ಇದ್ದರೂ ಈ ಥರ ಒಂದೇನು ಗಂಟೆ ಎಲ್ಲ ಏನು ಸ್ಪೇಸ್ ಇದೆ ಅಲ್ಲಿ ನೋಡಿಕೊಂಡು ಕೈ ಮುಕ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ನಾವು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅದು ನೀವೆಲ್ಲ ನೋಡಿರ್ತೀರ ಅಂದ್ಕೋತೀನಿ ಸೀರಿಯಲ್ಗಳಲ್ಲಿ, ಅಣ್ಣಯ್ಯ ಮತ್ತು ಗೌರಿ ಕಲ್ಯಾಣ, ಇವಾಗ ಏನು ಮೈನಾ, ತುಂಬ ಸೀರಿಯಲ್ಗಳನ್ನ ಶೂಟ್ ಮಾಡ್ತಾರೆ ಈ ದೇವಸ್ಥಾನದಲ್ಲಿ. ನಮ್ಮೂರಿಂದ ಒಂದು 5 ಕಿಲೋಮೀಟರ್ ಅಷ್ಟೇ ದೂರ ಇರೋದು ಅರುಣಾಚಲೇಶ್ವರ ದೇವಸ್ಥಾನ ಅಂತ. ತುಂಬಾ ಚೆನ್ನಾಗಿದೆ. ಎಲ್ಲ ಪ್ರತಿಯೊಂದು ದೇವ್ರ ವಿಗ್ರಹಗಳನ್ನ ಕೂಡ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇದೇ ದೇವಸ್ಥಾನ ನೋಡ್ತಿದ್ದೀರಲ್ಲ ಹೇಗೆ ಕಾಣಿಸ್ತಿದೆ ಅಂತ. ನೀವು ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ, ಈ ದೇವಸ್ಥಾನಕ್ಕೆ ಏನಾದರೂ ನೀವು ಹೋಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನೀವು ಅವಾಗಲೇ ತೋರಿಸಿದ್ನಲ್ವ ನಾಗದೇವತೆ ತಾಯಿ ಮುದ್ದಮ್ಮನ ದೇವಸ್ಥಾನ ಅಂತ. ಏನೇ ಚರ್ಮದ ಕಾಯಿಲೆ ಇದ್ದರೂ ಕೂಡ ಏಳುಗಳ್ಳಿಲಿ ಹೋಗಿ ಕಲ್ಯಾಣಿಲಿ ಸ್ನಾನ ಮಾಡ್ಕೊಬಂದರೆ ಎಲ್ಲ ಹೋಗುತ್ತೆ ಅನ್ನೋ ಪ್ರತೀತಿ ಕೂಡ ಇದೆ. ನಾವು ಸುಮಾರು ಸಲ ಹೋಗಿದ್ದೀವಿ ಏಳುಗಳಿಗೆ. ನೀವು ಯಾರಾದರೂ ಆ ಥರ ಚರ್ಮ ವ್ಯಾಧಿ ಕಾಯಿಲೆ ಏನಾದರೂ ಇದ್ದರೆ ನೀವು ಒಂದು ಸಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ, ವಾಸಿ ಆಗ್ಬೋದು. ಈಗ ನಾವು ನಮ್ಮ ದೇವಸ್ಥಾನದಲ್ಲಿ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮುಡಿ ಕೊಡಿಸ್ಕೊಂಡು ಪಾಪುಗೆ, ನೆಕ್ಸ್ಟು ತಾಯಿ ಮುದ್ದಮ್ಮ ದೇವಸ್ಥಾನಕ್ಕೆ ಹೋಗಿ ಈಗ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫನ್ ಮಾಡಿಕೊಂಡು ಸ್ವಲ್ಪ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ಎಲ್ಲ ದೇವ್ರುಗಳ ದರ್ಶನ ಕೂಡ ಚೆನ್ನಾಗಾಯಿತು ನಮಗೆ. ಹಾಗೆ ನಮ್ಮ ಅಕ್ಕನ ಮಗನ ಬರ್ತ್ಡೇ ಇದೆಯಲ್ವ ಇವತ್ತು, ಸೊ ಅದಕ್ಕೋಸ್ಕರ ಹೋಗ್ಬೇಕಾದ್ರೆ ಕೇಕ್ ಇಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವರು 1:30 ಗಂಟೆಗೆ ಬನ್ನಿ ಅಂತ ಹೇಳಿದರು. ಅಷ್ಟೊತ್ತಿಗೆ ನಾವು ಆಗಲೇ 12:45 ಆಗಿತ್ತು. ಸರಿ ಇನ್ನೂ ಒಂದು ಹಾಫ್ ಆನ್ ಅವರ್ 1 ಅವರ್ ಇಲ್ಲೇ ಕಾಲ ಕಳೆದು ಆಮೇಲೆ ಹೋಗ್ಬೇಕಾದ್ರೆ ಒಂದೇ ಸಲ ಕೇಕ್ ಇಸ್ಕೊಂಡು ಹೋಗೋಣ. ಬರೋ ಅಷ್ಟೊತ್ತಿಗೆ ಮತ್ತೆ ಬರಬೇಕಾಗುತ್ತೆ, ಏನು ಬರೋದೇನು ಬೇಡ, ಮತ್ತೆ ಇವಾಗ ಹೇಗೂ ಬಂದಿದ್ದೀವಿ ಅಲ್ವ ಇವಾಗ ಅಂತ ಹೇಳ್ಬಿಟ್ಟು ಹಾರೋಳಿಗೆ ಹಿಂಗೂ ಬಂದಿದ್ದೀವಿ. ಇದು ಹಾರೋಳ್ಳಿಲಿರೋವಂಥದ್ದು ದೇವಸ್ಥಾನ. ಇದು ಕನಕಪುರ ಮತ್ತು ಹಾರೋಳ್ಳಿ ಅಂತೆಲ್ಲ ನೀವು ಸೈಡ್ ಕೇಳಿದ್ದೀರಲ್ವ, ಹಾರೋಳ್ಳಿಲಿ ಇರೋದು ಇದು ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ನಿಮಗೂ ಯಾರಾದರೂ ಹತ್ರ ಇದ್ದು ನೋಡಿಲ್ಲ ಅಂತ ಹೇಳಿದ್ರೆ ನೀವು ಕೂಡ ಬಂದು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ನಾನು ಕೇಳ್ತಿದ್ದೆ ಯಾವುದಾದ್ರೂ ಸೀರಿಯಲ್ ಶೂಟಿಂಗ್ ಅವರು ಬರ್ತಾರಾ ಇವತ್ತು ಏನು ಅಂತೆಲ್ಲ ಕೇಳಿದ್ದೆ. ಅವರು ಇಲ್ಲ, ಅವರು ಇವರು ಮೈನಾ ಸೀರಿಯಲ್ ಅವರವರು ಮೊನ್ನೆ ಬಂದು ಮಾಡ್ಕೊಂಡು ಹೋದರು. ಆ ಥರ ಎಲ್ಲ ಇದ್ದರೆ ಇನ್ಫಾರ್ಮ್ ಮಾಡ್ತಾರೆ ಬರೋದಿದ್ರೆ ಅಂತೆಲ್ಲ ಹೇಳ್ತಾಯಿದ್ರು. ಸರಿ ಅಂಕಲ್ ಅಂತ ಹೇಳ್ಬಿಟ್ಟು ನಾವು ಹಾಗೆ ಅದನ್ನೆಲ್ಲ ಏನೂ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ಹಾಗೆ ಇವನು ನಮ್ಮ ಅಕ್ಕವರ ನಾದಿನಿ ಮಗ, ಅವನು ಮತ್ತು ಎಲ್ಲರನ್ನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ. ನನಗೆ ತುಂಬ ಸಲ ಹೇಳ್ತಿದ್ದ, ನಿಮ್ಮ ವ್ಲಾಗ್ನ ನಾನು ಮಿಸ್ಸೇ ಮಾಡಲ್ಲ, ನೋಡ್ತೀನಿ ಅಂತ. ಲಾಸ್ಟ್ ವ್ಲಾಗ್ ಯಾವುದೆಲ್ಲ ಹಾಕಿದ್ದೆ ಅಂತೆಲ್ಲ ಕೇಳಿದಾಗ ಹೇಳಿದ್ದ. ನಂಗೆ ತುಂಬಾ ಖುಷಿ ಆಯಿತು. ನಿಮ್ಮ ವ್ಲಾಗೆಲ್ಲ ನಂಗೆ ಇಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದ. ನನಗೂ ತುಂಬಾ ಖುಷಿ ಆಯಿತು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಆಗ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಡ್ರೈ ಫ್ರೂಟ್ಸ್ದು ಕೇಕ್ನ ಆರ್ಡ್ರ್ ಕೊಟ್ಟಿದ್ದಾರೆ. ಸೊ ಟೈಮ್ನಲ್ಲೇ ಸ್ವಲ್ಪ ಅದು ಮಾಡ್ಕೊಂಡು ಹೋದ್ವಿ. ತುಂಬ ಬಿಸಿಲಿದ್ದರಿಂದ ಸೈಡ್ಗೆ ಹಾಕ್ಕೊಂಡು ಎಳ್ನೀರು ಕುಡ್ಕೊಂಬರೋಣ ಅಂತ ಹೋಗಿದ್ವಿ. ಏನು ಒಂದು ಎಳ್ನೀರು ತುಂಬ ಚಿಕ್ಕ ಸೈಜೇ ಇದೆ, 60 ರೂಪೀಸ್ ಹೇಳ್ತಿದ್ದಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಳ್ನೀರನ್ನೆಲ್ಲ ಕುಡ್ಕೊಂಡು ಇವಾಗ ಅವರು ಕೇಕ್ ಇಸ್ಕೊಂಬರೋ ಅಷ್ಟರಲ್ಲಿ ನಾವು ಎಳ್ನೀರು ಕುಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಕುಡಿಯೋಕೆ ಅಂತ ಬಂದಿದ್ದೀವಿ ಇಲ್ಲಿ. ಮನಸ್ಸು ವೆರಿ ಸ್ಟ್ರಾಂಗ್. ನೀನು ಕುಡಿಯೋಕೆ ಬರ್ತದಿಲ್ಲ ಇರೋ ಬರಲ್ಲ ಬಿಡು, ಅವನಿಗೆ ಬರಲ್ಲ ಕಣಜ್ಜಿ. ಏನಂತಿದಿಲ್ಲ, ಟೇಸ್ಟ್ ಇಲ್ಲ, ಚೆನ್ನಾಗಿಲ್ಲ. ಏನೋ ಒಂದೊಂದು ಹಂಗೆ ಒಂದೊಂದು ಹಿಂಗೆ ಬಂದ್ರೆ ಏನು ಮಾಡೋಕ್ಕಾಗಲ್ಲ. ಆಯ್ತೆ. ಹ್ಯಾಪಿ ಬರ್ಡೇ ಟು ಯು.
ಬಿಡೆ ನೀನು ನಿನ್ ಕೈ ಎತ್ಬೇಕಂತ ಎತ್ತೋ. ಅವನದು ಬರ್ತಡೆ ಅದಕ್ಕೆ. ಹಂಗೋ ಅದ್ಮ ಮಗ ಅವ್ನಿಗೆ ಗೊತ್ತೇನೆ ಈಗ. ಹಾಕಂದಿರೋ ಸುಮ್ಮನಿಲ್ಲ ಇವನೇ. ಒಂಚೂರು ಆ ಮಾಡ್ತೀನಿ ಆ ಮಾಡು. ಸಂಡೇ ನಮ್ಮ ಅಕ್ಕನ ಮಗಂದು ಬರ್ತ್ಡೇ ಕೂಡ ಆಯಿತು. ಮುಡಿನೂ ಕೊಡಿಸ್ಕೊಂಡು ಈಗ ನಾನು ನನ್ನ ಮಗಳಿಗೋಸ್ಕರ ಇದೊಂದು ಬೊಂಬೆನ ಗಿಫ್ಟಾಗಿ ಕೊಡ್ತಾಯಿದ್ದೀನಿ. ನನ್ನ ಮಗಳು ತುಂಬಾ ಇಷ್ಟಪಟ್ಟಳು. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋಸ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಬಾ, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ, ಬಾಯ್.